ನಿಮ್ಮ ಮನೆ ವಾಸ್ತು ಸರಿ ಇಲ್ಲ ಅಂತ ಯಾರಾದರೂ ಹೇಳಿದ್ರಾ? ಅದರಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರ್ತಿವೆ ಅಂತ ಹೇಳಿದ್ರಾ? ತುಂಬ ಭಯ ಪಡ್ತಾ ಇದ್ದೀರಾ? ಈ ಎಲ್ಲ ವಿಚಾರಗಳಿಂದ ನಿಮ್ಮ ನೆಮ್ಮದಿ ಹಾಳಾಗಿದೆ ಅಲ್ವಾ? ಇವತ್ತು ನಾವು ಕೆಲವೊಂದು ವಾಸ್ತು ವಿಚಾರಗಳನ್ನ ನೋಡೋಣ, ಅದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ, ವಾಸ್ತು ಅಂತಂದರೆ ಏನು? ವಾಸ್ತು ಪಾಲಿಸದೇ ಇದ್ದರೆ ಏನೇನು ಸಮಸ್ಯೆಗಳು ಬರ್ತವೆ ಮತ್ತು ಪೂರ್ತಿ ವಾಸ್ತು ಸಾಧ್ಯವೇ? ನೋಡಿ, ವಾಸ್ತು ಅಂದರೆ ನೆಗ್ಲೆಕ್ಟ್ ಮಾಡುವಂಥ ವಿಚಾರ ಅಲ್ಲ. ಇದು ಏನ್ಸೆಂಟ್ ಆರ್ಕಿಟೆಕ್ಚರ್ ಮತ್ತು ಎನ್ವೈರನ್ಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ವಿಧಾನ ಅಂತ ಹೇಳ್ಬೋದು. ನಾನು ಆಗಾಗ ಕೆಲವೊಮ್ಮೆ ನನ್ನ ನಾಲೆಜ್ಗೋಸ್ಕರ ಕೆಲವೊಂದು ವಾಸ್ತು ತಜ್ಞರ ಜೊತೆ ಮಾತಾಡ್ತಾ ಇರ್ತೀನಿ. ಸಣ್ಣ ಪುಟ್ಟ ಡೌಟ್ಗಳನ್ನ ಕೇಳ್ತಾನೆ ಇರ್ತೀನಿ. ಯಾಕೆಂದರೆ ಎಷ್ಟು ಮಾತಾಡೋದು ಮುಗಿದೇ ಇರುವಂಥ ವಿಚಾರ ಅಲ್ವಾ ಇದು. ಅದಕ್ಕೋಸ್ಕರ ಕೆಲವೊಮ್ಮೆ ಗುಡ್ ಅಂತ ಫೀಲ್ ಆಗುತ್ತೆ, ಕೆಲವೊಮ್ಮೆ ಎಲ್ಲನೂ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಬನ್ನಿ, ಇದೆಲ್ಲದ್ರ ಬಗೆಗಿನ ಪ್ರಾಕ್ಟಿಕಲ್ ಟ್ರೂತನ್ನು ನಾವು ಸ್ಟ್ರೈಟಾಗಿ ಮಾತಾಡೋಣ. ಸ್ನೇಹಿತರೆ, ನೀವೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ವಾಸ್ತು ಎಷ್ಟು ಮುಖ್ಯ ನಿಮಗೆ? ನಿಮ್ಮ ಮನದ ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾಸ್ತು ಅಂತಂದರೆ ಏನು? ಸರಳವಾಗಿ ಹೇಳಬೇಕು ಅಂತಂದರೆ, ವಾಸ್ತು ಅಂದರೆ ಮನೆ ಕಟ್ಟುವಾಗ ಅಥವಾ ಜಾಗ ವಿನ್ಯಾಸ ಮಾಡಬೇಕಾದ್ರೆ ಈ ಪ್ರಕೃತಿ ಅಂಶಗಳು ಅಂದರೆ ಬೆಳಕು, ಗಾಳಿ, ದಿಕ್ಕು, ನೀರು ಹೇಗೆ ಉಪಯೋಗ ಮಾಡಬೇಕು ಅನ್ನೋದರ ಪುರಾತನ ಮಾರ್ಗದರ್ಶನ ಅಂತ ಕೂಡ ನಾವು ಹೇಳ್ಬೋದು. ಮನೆ ವಿನ್ಯಾಸ ಮಾಡಬೇಕಾದ್ರೆ ಗಮನ ಹರಿಸಬೇಕಾದದ್ದು ಸೂರ್ಯನ ಬೆಳಕು ಎಲ್ಲಿ ಹೇಗೆ ಬೀಳಬೇಕು, ಗಾಳಿ ಫ್ಲೋ ಹೇಗಿರಬೇಕು, ನೀರು, ಅಗ್ನಿ, ಭೂಮಿ, ಗಾಳಿ, ಆಕಾಶ, ಈ ಪಂಚಭೂತಗಳು ಅಂತ ಏನು ಹೇಳ್ತೀವಿ, ಈ 5 ಅಂಶಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಇವೆಲ್ಲವೂ ವಾಸ್ತುಗೆ ಸಂಬಂಧಪಟ್ಟ ವಿಚಾರಗಳು. ನಾವು ವಾಸ್ತು ಪಾಲಿಸದೆ ಹೋದರೆ ಏನು ಸಮಸ್ಯೆಗಳು ಬರ್ತವೆ? ಇಲ್ಲಿ ನಾವು ಆನೆಸ್ಟಾಗಿ ತಿಳಿಯೋಣ. ನಮಗೆಷ್ಟು ವಾಸ್ತು ಗೊತ್ತು? ವಾಸ್ತು ತಪ್ಪಿದ್ರೆ ಜೀವನ ಹಾಳಾಗುತ್ತೆ, ಸಂಪತ್ತು, ಆರೋಗ್ಯ, ಸಂಬಂಧ ಎಲ್ಲವೂ ನಾಶ ಅನ್ನೋ ಮಾತು ಅಷ್ಟು ಸತ್ಯ ಅಲ್ಲ. ಸತ್ಯ ಏನು ಅಂತಂದರೆ, ಸಿಕ್ಕವ್ರ ಬಳಿ ಪುಕ್ಕಟೆ ಸಲಹೆ ಬರೆಯೋದು, ತಜ್ಞರ ಸಲಹೆ ಪಡೆಯದೆ ಹಣ ಉಳಿಸೋಕ್ಕೋಸ್ಕರ ತೆಗೆದುಕೊಳ್ಳುವಂಥ ಸ್ವಂತ ನಿರ್ಧಾರಗಳು, ಜೊತೆಗೆ ಕೆಲವು ಡಿಸೈನ್ ಮಿಸ್ಟೇಕ್ ಇದ್ದರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಖಂಡಿತ ಬರುತ್ತೆ. ಇದಕ್ಕೆ ಕೆಲವೊಂದು ಉದಾಹರಣೆಗಳಂತಂದರೆ, ಮನೆಗೆ ಪ್ರಾಪರ್ ವೆಂಟಿಲೇಷನ್ ಇಲ್ಲ ಅಂತಂದರೆ ಸೊಫೋಕೇಷನ್, ಹೆಲ್ತ್ ಇಶ್ಯೂಸ್ ಉಂಟಾಗುತ್ತೆ. ಸನ್ಲೈಟ್ ಬರದೇ ಇರುವಂತಹ ಮನೆಯಲ್ಲಿ ಡ್ಯಾಮ್ನೆಸ್ಸು, ಡಿಪ್ರೆಷನ್ ಫೀಲು ಖಂಡಿತ ಬರುತ್ತೆ. ಕಿಚನ್ ಡಿಸೈನು ರಾಂಗ್ ಆದರೆ ಸ್ಮೋಕು, ಹೀಟು, ಡಿಸ್ಕಂಫರ್ಟ್ ಆಗುತ್ತೆ. ಈ ವಾಟರ್ ಡ್ರೈನೇಜು ಬ್ಯಾಡ್ ಇದ್ದರೆ ಮಸ್ಕಿಟೋಸು, ಸ್ಮೆಲ್ಲು, ಸ್ಟ್ರೆಸ್ ಉಂಟಾಗುತ್ತೆ. ಇನ್ನೊಂದು ದೊಡ್ಡ ವಿಚಾರ ಏನು ಅಂತಂದರೆ, ಅಳತೆ ಮೀರಿ ಮನೆ ನಿರ್ಮಿಸಿ ಸಾಲನ ತೀರ್ಸೋಕ್ಕಾಗದೆ ಒದ್ದಾಡ್ತಾ ಇರಬೇಕಾದ್ರೆ ಏನು ಹೇಳ್ತೀವಿ ಗೊತ್ತಾ? ಈ ಮನೆ ಯಾಕೋ ನಮ್ಗೆ ಆಗಿ ಬರಲಿಲ್ಲ ಅಂತ ಅಂದ್ಕೊಳ್ಳೋದು. ಇವುಗಳನ್ನೆಲ್ಲ ಜನ ವಾಸ್ತುದೋಷ ಅಂತ ಕರೀತಾರೆ. ಆದರೆ ಇದರಲ್ಲಿ 50% ಸಮಸ್ಯೆಗಳೆಲ್ಲ ಇಂಜಿನಿಯರಿಂಗು, ಪ್ಲ್ಯಾನಿಂಗ್ ಇಶ್ಯೂಸ್ನಲ್ಲೇ ಬರುತ್ತೆ. ಆದರೆ ಜನರಿಗೆ ಈ ವಿಚಾರವಾಗಿ ಏಕೆ ತುಂಬ ಭಯ ಬರುತ್ತೆ? ಇಲ್ಲಿ ಸೈಕಾಲಜಿ ಕೆಲಸ ಮಾಡುತ್ತೆ. ಲೈಫ್ನಲ್ಲಿ ಆಲ್ರೆಡಿ ಪ್ರಾಬ್ಲಮ್ಸ್ ತುಂಬ ಇರುತ್ತೆ. ಯಾರಾದರೂ ಇದು ವಾಸ್ತು ದೋಷ ಅಂತಂದರೆ ಬ್ರೈನ್ಗೆ ಈಸಿಯಾಗಿ ಎಕ್ಸ್ಪ್ರೆಷನ್ ಸಿಕ್ಕಂತಾಗುತ್ತೆ. ಇದನ್ನೇ ನಾವು ಕನ್ಫರ್ಮೇಷನ್ ಬಯಾಸ್ ಅಂತ ಕರಿತೀವಿ. ಒಳ್ಳೆಯದಾಗಿದ್ದರೆ ಕ್ರೆಡಿಟನ್ನು ನಾವು ತೊಗೊಳ್ತೀವಿ, ಕೆಟ್ಟದಾಗಿದ್ದರೆ ವಾಸ್ತುಗೆ ಬ್ಲೇಮ್ ಮಾಡ್ತೀವಿ. ಇದು ಯಾವ ನ್ಯಾಯ ಹೇಳಿ? ನಮ್ಮ ಮನೆಗೆ ಪೂರ್ಣ ಪ್ರಮಾಣದ ವಾಸ್ತು ಸಾಧ್ಯನಾ? ನೋಡಿ, ಖಂಡಿತ ಇದು ಸಾಧ್ಯ ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬರ ಕನಸು, ಆಸೆ, ರಿಕ್ವೈರ್ಮೆಂಟ್ಸು ಎಲ್ಲ ಬೇರೆ ಬೇರೆ. ಆದರೆ ಸೈಟ್ಗಳು ಚಿಕ್ಕದಿರುತ್ತೆ, ಎಲ್ಲ ಅಲ್ಲೇ ಮತ್ತು ಅಷ್ಟರಲ್ಲೇ ಮುಗಿಬೇಕಾಗುತ್ತೆ. ಈಗ ಸಿಟಿ ಫ್ಲಾಟ್ಸ್ಗಳೆಲ್ಲ ಇರ್ರೆಗ್ಯುಲರ್ ಆಗಿರುತ್ತೆ. ರೋಡು, ಡ್ರೈನೇಜು, ನೈಬರ್ಸು ಇವರೆಲ್ಲ ನಮ್ಮ ಕಂಟ್ರೋಲ್ನಲ್ಲಿ ಇರೋದೇ ಇಲ್ಲ. ಈ ಫ್ಲ್ಯಾಟ್ನಲ್ಲಿ ಓರಿಯೆಂಟೇಷನ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಪೂರ್ತಿ ವಾಸ್ತು ಅಂತಂದೋದು ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಷ್ಟೇ. ಪ್ರಾಕ್ಟಿಕಲ್ ರಿಯಾಲಿಟಿ ಏನು ಅಂತಂದರೆ 60-70% ವಾಸ್ತು ಜೊತೆಗೆ ಕಂಫರ್ಟಬಲ್ ಡಿಸೈನ್ ಇದ್ದರೆ ಸಾಕು. ಹಾಗಾದರೆ ವಾಸ್ತುನ ನಾವು ಕಂಪ್ಲೀಟ್ಲಿ ಇಗ್ನೋರ್ ಮಾಡಬೇಕಾ? ಕೆಲವು ಪ್ರಶ್ನೆ ಏನು ಅಂತಂದರೆ, ಹೀಗೆಲ್ಲ ಮಾತಾಡ್ತಾ ಇರಬೇಕಾದ್ರೆ ನಾವು ವಾಸ್ತುನ ಕಂಪ್ಲೀಟ್ಲಿ ಇಗ್ನೋರ್ ಮಾಡಬೇಕಾ ಅಂತ ಕೇಳ್ತಾರೆ. ಖಂಡಿತ ಬೇಡ. ಆದರೆ ಬ್ಲೈಂಡ್ ಫಾಲೋ ಬೇಡವೇ ಬೇಡ. ಈ ವಿಚಾರವಾಗಿ ತಜ್ಞರ ಸಲಹೆ ಪಡೆಯಿರಿ ಮತ್ತು ನಿಮ್ಮ ಜೊತೆ ಉತ್ತಮವಾದ ಇಂಜಿನಿಯರ್ ಇದ್ದರೆ ಇವೆಲ್ಲ ಪ್ರಾಬ್ಲಮ್ಮು ಖಂಡಿತ ಬರೋದೇ ಇಲ್ಲ. ಪ್ಲ್ಯಾನ್ ಮಾಡಿಸ್ಬೇಕಾದ್ರೆ ಸ್ಮಾರ್ಟ್ ಅಪ್ರೋಚ್ ಏನು ಅಂತಂದರೆ ಸನ್ಲೈಟು, ಏರ್ ಸರ್ಕ್ಯುಲೇಷನ್ಸು, ಕ್ಲೀನ್ ವಾಟರ್ ಫ್ಲೋ, ಫಂಕ್ಷನಲ್ ಕಿಚನ್ ಆ್ಯಂಡ್ ಟಾಯ್ಲೆಟ್ ಲೇಔಟು ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಇವನ್ನು ಫಾಲೋ ಮಾಡಿದ್ರೆ ನಿಮ್ಮ ಮನೆ ಕಂಫರ್ಟಬಲ್, ಹೆಲ್ತಿ ಆ್ಯಂಡ್ ಪೀಸ್ಫುಲ್ ಆಗಿರುತ್ತೆ. ಸ್ನೇಹಿತರೆ, ನಾವೇ ಗಮನಿಸ್ಬೋದಾದಂತಹ ಸಣ್ಣ ಪುಟ್ಟ ವಾಸ್ತು ಪರಿಹಾರಗಳು ಏನು? ಮನೆಗೆ ರಸ್ತೆ ಹೊಡೆತ ಬಂದರೆ ಅದು ನಾರ್ಮಲ್ ಇದ್ದರೆ ನೀವೇ ಡಿಸಿಷನ್ ತೊಗೋಬೋದು. ಇಲ್ಲ ಇನ್ನೂ ತುಂಬ ಕ್ರಿಟಿಕಲ್ ಅನ್ನೋ ಫೀಲ್ ಇತ್ತು ಅಂದರೆ ತಜ್ಞನ ಸಲಹೆ ಪಡಿಬೋದು. ರಸ್ತೆ ಹೊಡೆತ ಬಂದರೆ ಕೀರ್ತಿಮುಖ,
ದೃಷ್ಟಿಗಣಪ ಅಥವಾ ಮಿರರನ್ನು ಬಳಸ್ಬೋದು. ಇಲ್ಲಿ ನಾವು ಸಾಧ್ಯವಾದಷ್ಟು ಬ್ರೋಕನ್ ಟೈಲ್ಸ್ನ ಚೇಂಜ್ ಮಾಡ್ಕೊಳ್ಳಿ, ಲೈಟ್ನಿಂಗ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ವೆಂಟಿಲೇಷನ್ಸ್ನ ಹ್ಯಾಡ್ ಮಾಡ್ಕೊಳ್ಳಿ. ಆದರೆ ಯಂತ್ರ ಇಟ್ಟರೆ ಕೋಟಿ ಬರುತ್ತೆ ಅನ್ನೋದು, ಜೊತೆಗೆ ಈ ದಿಕ್ಕಿಗೆ ಮಿರರ್ ಇಟ್ಟರೆ ಸಮಸ್ಯೆಗಳು ಪೂರ್ತಿ ಹೋಗುತ್ತೆ ಅನ್ನೋದು ಇವೆಲ್ಲ ಎವಿಡೆನ್ಸ್ ಇಲ್ಲದೆ ಇರುವಂತಹ ಮಾತುಗಳು. ಸೇರಿದ ಕೆಲವೊಂದು ಕಡೆ ಮಾತುಗಳು ಏನು ಅಂತಂದರೆ, ವಾಸ್ತು ಅಂತಂದರೆ ಫಿಯರ್ ಟೂಲ್ ಅಲ್ಲವೇ ಅಲ್ಲ, ಮ್ಯಾಜಿಕ್ ಸೊಲ್ಯೂಷನ್ ಕೂಡ ಅಲ್ಲ. ನಾವು ತಜ್ಞರ ಮುಖಾಂತರ ಹೇಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಜೊತೆಗೆ ವಾಸ್ತು ಮೇಲೆ ನಂಬಿಕೆ ಬೇಕಾಗಿರುತ್ತೆ. ಮನೆ ಕಟ್ಟಬೇಕಾದ್ರೆ ವಾಸ್ತು ಬಳಸಿ ಮನೆ ಪ್ಲ್ಯಾನ್ ಮಾಡಿಸಿ. ಇಲ್ಲಿ ಇದೇ ಹೇಳುವಂತಹ ಮಾತು ಅಂದರೆ ಈ ವಾಸ್ತು ವಿಚಾರಕ್ಕಾಗ್ಬೋದು, ಸೈಂಟಿಫಿಕ್ ಆಗ್ಬೋದು, ಈ ಥರ ರೀಸನ್ಸ್ಗಳಿದೆಯಲ್ಲ, ಬೋತ್ ಆರ್ ಸೇಮ್ ಅಂತ ಹೇಳ್ತೀವಿ. ಎರಡರಲ್ಲೂ ಗಾಳಿ, ಬೆಳಕು, ಆಲೋಚನೆಗಳ ಹತ್ರ ಇದೆ. ಯಾವುದನ್ನು ನಾವು ತಲೆಗೆ ಏರಿಸ್ಕೊಳ್ಳದೆ ಎದೆಲೆ ಇಟ್ಕೊಂಡು ಸಾಗಿದ್ರೆ ನಿಮ್ಮ ಕನಸು ಸುಂದರವಾಗಿರುತ್ತೆ. ಸ್ನೇಹಿತರೆ, ಯಾರಿಗಾದ್ರು ಮನೆ ಕಟ್ಟೋ ಕನಸಿದ್ರೆ ನಿಮ್ಮ ಜೊತೆ ನಾನಿರ್ತೀನಿ. ವಾಸ್ತು, ಆರ್ಕಿಟೆಕ್ಚರ್ ಪ್ಲ್ಯಾನಿಂಗ್ಸು, ಕನ್ಸ್ಟ್ರಕ್ಷನ್ ಟಿಪ್ಸು, ಎಲ್ಲದ್ರ ಜೊತೆಗೆ ಪ್ಲ್ಯಾನ್ಸು, 3D ಡಿಸೈನ್ಸು, ಇಂಟೀರಿಯರ್ಸು, ಕನ್ಸ್ಟ್ರಕ್ಷನ್ ಸರ್ವಿಸಸ್ ಕೂಡ ನಮ್ಮ ಬಳಿ ಸಿಗುತ್ತೆ. ನಮ್ಮ ಕಾಂಟ್ಯಾಕ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಅವಶ್ಯಕತೆ ಇದ್ದರೆ ಸಂಪರ್ಕಿಸಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮನೆ ಕಟ್ಟುವಂಥ ಅನೇಕ ವಿಚಾರಗಳು ಅಂದರೆ ಲೋನ್ ವಿಚಾರ ಆಗ್ಬೋದು, ಲೈಫ್ ವಿಚಾರ ಆಗ್ಬೋದು, ಮನಿ ವಿಚಾರ ಆಗ್ಬೋದು, ಲೀಗಲ್ ವಿಚಾರಗಳಾಗ್ಬೋದು, ಮೈಂಡ್ಸೆಟ್ ಟಾಪಿಕ್ಸ್ ಆಗ್ಬೋದು, ಇವೆಲ್ಲ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಾನು ಕಳೆದ ವಿಡಿಯೋದಲ್ಲಿ ಮನೆ ಕಟ್ಟಬೇಕಾದ್ರೆ ಆಸ್ಕಿ ಇದ್ದಷ್ಟು ಕಾಲ್ ಚಾಚು ಎಂಬ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಉತ್ತಮವಾದ ಮಾಹಿತಿ ಇದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಅದನ್ನು ನೋಡಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ಒನಾ ಚೇತನ್. ಮುಂದಿನ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.